ಹಾಯ್ ಹಲೋ ಗೈಸ್. ಏನಪ್ಪ ಇವತ್ತು ಇವರು ರೂಮ್ ಒಳಗೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇದು ರೂಮಲ್ಲಿ ಅಂದ್ರೆ ಇಂಡೋರ್ ಅಲ್ಲೇ ಮಾಡುವಂತ ವಿಡಿಯೋ ಆಗಿರೋದ್ರಿಂದ ನಾನು ಇವತ್ತು ಇಂಡೋರ್ ಅಲ್ಲೇ ಮಾಡ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ಒಂದು ಮೆಸೇಜ್ ನ ನಾನು ಯಾರೆಲ್ಲ ಯೂಟ್ಯೂಬ್ ನ ಇವಾಗ ಮೀನ್ಸ್ ಸ್ಟಾರ್ಟ್ಅಪ್ ಮಾಡ್ತಾ ಇದಾರಲ್ಲ ಅವರಿಗೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಒನ್ ಆಫ್ ದಿ ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಟ್ರಾವೆಲ್ ಬ್ಲಾಗ್ ಅಲ್ಲ. ನೀವು ರೀಸೆಂಟ್ ನನ್ನ ವಿಡಿಯೋಸ್ ಎಲ್ಲ ನೋಡಿರ್ಬೋದು, ನಂದೆಲ್ಲ ಆಲ್ಮೋಸ್ಟ್ ಟ್ರಾವೆಲ್ ಬ್ಲಾಗ್ ಇರುತ್ತೆ. ಓಕೆ, ಸೊ ಇದೇನೋ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡ್ಕೊಂತ ಇದ್ದೀನಿ. ಓಕೆ, ಏನಪ್ಪಾ ಅದು ಇಂಪಾರ್ಟೆಂಟ್ ಇದು ಅಂತಂದ್ರೆ ಎರಡು ವಿಷಯ ಇದೆ. ಒಂದು ಬಂದು ಸಂತೋಷ ಕೊಡುವಂತ ವಿಷಯ, ಇನ್ನೊಂದು ದುಃಖದ ವಿಷಯ. ಫಸ್ಟ್ ನಾವು ದುಃಖ ಕೊಡುವಂತ ವಿಷಯನ ಹೇಳ್ಬಿಡ್ತೀನಿ. ಏನಪ್ಪಾ ಅದು ಅಂತಂದ್ರೆ ನೀವೆಲ್ಲ ಏನು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ನಿಮಗೆ ಒಂದು ಥ್ಯಾಂಕ್ಸ್ನ ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಮೀನ್ಸ್ ನಂದೇನೋ ಸ್ವಲ್ಪ ಬ್ಯುಸಿ ಇದರಲ್ಲಿ ನಾನು ಹೇಳೋಕ್ಕಾಗಿರಲಿಲ್ಲ. ಸೊ ಆದ್ರೂ ಇದಕ್ಕೋ ಏನೋ ಗೊತ್ತಿಲ್ಲ, ಮಧ್ಯದಲ್ಲಿ ನನ್ನ ಚಾನಲ್ಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದ್ಬಿಟ್ಟು ನನ್ನ ಚಾನಲ್ನ 3 months ಮಾನಿಟೈಸ್ ಆದ್ಮೇಲೆ 3 months ಅಂದ್ರೆ 90 days ನನ್ನ ಚಾನಲ್ನ ಸಸ್ಪೆಂಡ್ ಮಾಡಿದ್ರು ಸಮ್ ಆಫ್ ದಿ ರೀಸನ್ಸ್ಗೋಸ್ಕರ. ಸೊ ಆದ್ರಿಂದ ನಾನು ಯಾರೆಲ್ಲ ಹೊಸಬ್ರು ಯೂಟ್ಯೂಬರ್ಸ್ ಇದ್ದೀರಲ್ಲ ಅವ್ರಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ಬೇಕು ಅಂತಂದ್ರೆ, ದಯವಿಟ್ಟು ಅಷ್ಟು ಕಷ್ಟಪಟ್ಟು ನಮ್ಮ ಚಾನಲ್ನ ನಾವು ಕಟ್ಟಿರ್ತೀವಿ. ಮೀನ್ಸ್ ಏನೋ ವಿಡಿಯೋಗಳು ನಿಮ್ದೇ ಆದ ಟ್ಯಾಲೆಂಟ್ನ ನೀವು ತೋರಿಸ್ಬಿಟ್ಟು ನಿಮಗೆ ಏನು ಗೊತ್ತು, ಯಾವ ವಿಷಯದ ಬಗ್ಗೆ ಗೊತ್ತು ಅದನ್ನ ನೀವು ಎಫರ್ಟ್ ಹಾಕಿ ಮಾಡಿ ಎಡಿಟಿಂಗು ಅದಕ್ಕೋಸ್ಕರ ಕೆಲವೊಂದು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿರ್ತೀರ. ಕ್ಯಾಮ್ರಾ ಆಗಿರ್ಬೋದು ಅಥವಾ ಸಮ್ ಆಕ್ಸೆಸರೀಸ್ ಪರ್ಚೇಸಿಂಗ್ ಆಗಿರ್ಬೋದು, ಏನಾದ್ರು ಒಂದು ನಿಮ್ಮ ಎಫರ್ಟ್ನ ನೀವು ಹಾಕಿ ಚಾನಲ್ನ ಬಿಲ್ಡ್ ಮಾಡಿರ್ತೀರ. ಸೊ ಯಾವುದೋ ಅಥವಾ ನಿಮಗೆ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಮಾಡೋ ಒಂದೇ ಒಂದು ಮಿಸ್ಟೇಕಿಂದ ಯೂಟ್ಯೂಬ್ ಅವರು ಯಾವುದೇ ಮುಲಾಜಿಲ್ದೇನೆ ಯಾವುದೇ ಒಂದು ಇದನ್ನು ಕೊಡ್ದೇನೆ ಚಾನಲ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನಾನೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಏನಪ್ಪಾ ಅಂತಂದ್ರೆ ನಾನು ಮಾಡಿದ್ದು ಒಂದೇ ಮಿಸ್ಟೇಕ್ ಏನು ಅಂತಂದ್ರೆ, ನಮ್ದು ಯಾವುದೋ ಒಂದು ನಮ್ಮ ಇದ್ರದ್ದು ಒಂದು ಈವೆಂಟ್ದು ವಿಡಿಯೋನ ಅದು ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನ ಪೋಸ್ಟ್ ಮಾಡ್ತಾ ಇದ್ರು. ಸೊ ನಾನೇನು ತಿಳ್ಕೊಂಡೆ, ಓಕೆ ಇದು ನ್ಯಾಚುರಲ್ ಅಂದ್ರೆ ಈವೆಂಟ್ ಅಲ್ವಾ, ಸೊ ಯಾರು ಬೇಕಾದ್ರೂ ಹಾಕಬಹುದು ಅಂದ್ಬಿಟ್ಟು ಆ ವಿಡಿಯೋನ ನಾನು ಫುಟೇಜ್ನ ನನ್ನ ಫ್ರೆಂಡಿಂದ ತಗೊಂಡ್ಬಿಟ್ಟು ನನ್ನ ಚಾನಲ್ನಲ್ಲಿ ನಾನು ಆ ವಿಡಿಯೋನ ಪ್ರಸಾರ ಮಾಡಿದೆ. ಸೊ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಕೂಡ ಪಾಪ್ಯುಲರ್ ಆಗಿದ್ದ ವಿಡಿಯೋ ಆಗಿರೋದ್ರಿಂದ ನನಗೆ ಅದನ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಬಂತು. ಸೊ ಕಾರಣ ಇಷ್ಟೇ. ಸೊ ನನಗಿಂತ ಮುಂಚೆ ಆ ವಿಡಿಯೋನ ನನ್ನ ಫ್ರೆಂಡು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಆ ವಿಡಿಯೋನ ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ರಿಂದ, ಸೊ ಆ ಉದ್ದೇಶದಿಂದ ಸೊ ಅದನ್ನ ಮಾಡೋ ಆಗಿಲ್ಲ. ಸೊ ದಯವಿಟ್ಟು ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದೀರಾ ಅಥವಾ ಇದೊಂದು ಮೆಸೇಜ್ ಅಥವಾ ಒಂದು ಪಾಠ ಅಂತ ಹೇಳ್ತೀನಿ. ನಾನೇ ಎಕ್ಸ್ಪೀರಿಯನ್ಸ್ ಅದಕ್ಕೆ, ಮೀನ್ಸ್ ಬೆಸ್ಟ್ ಎಕ್ಸಾಂಪಲ್. ಸೊ ಆದ್ರಿಂದ ದಯವಿಟ್ಟು ಯಾರೆಲ್ಲ ಹೊಸದಾಗಿ ಮಾಡ್ತಿದ್ದೀರಾ ಅವರೆಲ್ಲ ನೋಡ್ಕೊಂಡು ಮಾಡಿ. ಯೂಟ್ಯೂಬ್ ಚಾನಲ್ ಒಂದು ಏನು ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತಲ್ಲ, ದಯವಿಟ್ಟು ಅದನ್ನೆಲ್ಲ ಕೂತು ಸ್ವಲ್ಪ ಪೇಷನ್ಸ್ ಇಂದ ಓದಿ ಏನೆಲ್ಲ ಇದೆ ಅಂತ ನೋಡ್ಬಿಟ್ಟು ಆಮೇಲೆ ನೀವು ಮುಂದುವರಿರಿ. ದಯವಿಟ್ಟು ಆತರದಲ್ಲಿ ನಮ್ದು ಏನೋ ವ್ಯೂಸ್ ಬರಲಿ, ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ರನ್ನಿಂಗ್ ಇರೋ ಒಂದು ವಿಷಯನ ತಗೊಂಡು ಅಥವಾ ಯಾರ್ದೋ ಒಂದು ಫುಟೇಜ್ ಬೇರೆಯವ್ರು ಯಾರೋ ಫುಟೇಜ್ ಕೊಡ್ತಾರೆ ಅಥವಾ ಇನ್ನೊಂದು ಕೊಡ್ತಾರೆ ಅಂತ ನಂತರ ನೀವು ಕೂಡ ಚಾನಲ್ನ ಆಡ್ ಮಾಡ್ಕೋಬೇಡಿ. ಓಕೆ, ಇನ್ನ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಸೊ ನನಗೆ ಕೊಟ್ಟಿದ್ದ ಆ 90 days ಕಂಪ್ಲೀಟ್ ಆಗಿ ಮತ್ತೆ ನನ್ನ ಚಾನಲ್ನ ನಾನೇ ರಿವ್ಯೂ ಮಾಡಿಬಿಟ್ಟು ಒಂದು 2 days ಬ್ಯಾಕ್ ನಾನು ಅದು ರೀಅಪ್ಲೈ ನನಗೆ ಆಪ್ಷನ್ ಬಂದಿತ್ತು. ಸೊ ಅದಕ್ಕೆ ಇನ್ನೊಂದು ಇದನ್ನು ಕೊಡ್ತಾರೆ. ಓಕೆ, ನಿಮ್ದು ಬರೀ 90 days ನಿಮ್ಮನ್ನ ಚಾನಲ್ ಸಸ್ಪೆಂಡ್ ಮಾಡೋದ್ರ ಜೊತೆಗೆ ನೀವು ಆ ಗ್ಯಾಪ್ ಅಲ್ಲಿ ಮತ್ತೆ 4000 hours ಅಂದ್ರೆ ನಿಮ್ದು 1 year ಇಂದ ಇದನ್ನ ಮಾಡ್ತಾರೆ, ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು 1 year ಬ್ಯಾಕ್ ಇಂದ ನಿಮ್ದು ಈಗ ಪ್ರೆಸೆಂಟ್ಗೆ ನಿಮ್ದು ಎಷ್ಟು ಅವರ್ ಬ್ಯಾಲೆನ್ಸ್ ಇದೆ ಅಷ್ಟು ಅವರಿಗೆ ಅವರು ನಿಮಗೆ ಟಾರ್ಗೆಟ್ ಅಂದ್ರೆ ಒಂದು 200 hours ಬರ್ಬೋದು, 300 hours ಬರ್ಬೋದು, 500 hours ಬರ್ಬೋದು. ಸೊ ಆ ಗ್ಯಾಪ್ ಅಲ್ಲಿ ನಿಮಗೆ ಅಷ್ಟು ಅವರ್ನ ನೀವು ಮತ್ತೆ ರೀಚ್ ಆಗ್ಬೇಕು. ಆ ರೀಚ್ ಆದಾಗ ಮಾತ್ರ ನಿಮ್ಮ ಚಾನಲ್ ಮತ್ತೆ ರೀಅಪ್ಲೈಗೆ ಆಪ್ಷನ್ ತೋರಿಸುತ್ತೆ. ಸೊ ಆದ್ರಿಂದ ದಯವಿಟ್ಟು ತುಂಬಾ ಪೇಷನ್ಸ್ ಇರಬೇಕು. ಇದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಯಾರೇ ಮಾಡ್ತಾ ಇರಿ. ಓಕೆ, ಯಾಕಂದ್ರೆ ಯೂಟ್ಯೂಬ್ ಅಂದ್ರೆ ಸುಮ್ಮನೆ ಅಲ್ಲ.
ತುಂಬಾ ಜನ ಹೇಳ್ಬೋದು, ಒಂದು ಕ್ಯಾಮ್ರಾ ಒಂದು ಮೊಬೈಲ್ ಇದ್ರೆ ಯಾರು ಬೇಕಾದ್ರು ಬ್ಲಾಗ್ ಮಾಡ್ಬೋದು, ಯಾರು ಬೇಕಾದ್ರು ಇದು ಮಾಡ್ಬೋದು ಅಂತ. ಸೊ ಅದಕ್ಕೆ ಅಷ್ಟೇ ಒಂದು ಎಫರ್ಟ್ ಹಾಕಿರ್ತಾರೆ, ಅಷ್ಟೇ ಒಂದು ಇದು ಕೂಡ ಬೇಕಾಗಿರುತ್ತೆ, ಟ್ಯಾಲೆಂಟ್ ಕೂಡ ಬೇಕಾಗಿರುತ್ತೆ. ದಯವಿಟ್ಟು ಯಾರು ಶ್ರಮ ಪಡ್ದೇನೆ ಈ ಬೆಳವಣಿಗೆನ ಮಾಡೋಕ್ಕಾಗಲ್ಲ. ದಯವಿಟ್ಟು ನನಗೆ ಯಾರೆಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ, ನನ್ನ ವಿಡಿಯೋಸ್ನ ಯಾರು ಲೈಕ್ ಮಾಡಿ. ಸ್ಟಾರ್ಟಿಂಗಲ್ಲೆಲ್ಲ ನಾನು ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾವು ಎಷ್ಟು ಅಂತ ಮಾಡ್ಲಿಕ್ಕಾಗುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ನನ್ನ ಚಾನಲ್ನ ಟ್ರಾವೆಲ್ ಬ್ಲಾಗಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈ ನಡುವೆ ನಾನು ಎಲ್ಲಾದ್ರೂ ಪ್ಲೇಸ್ಗಳಿಗೆ ಹೋಗಿ ಹಿಡನ್ ಪ್ಲೇಸಸ್ಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನೀವು ನನ್ನ ಚಾನಲ್ನ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ನಮ್ಗೆ ಸುಮಾರೆಲ್ಲ ಟ್ರಾವೆಲ್ ಬ್ಲಾಗ್ಸೇ ಇರುತ್ತೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಸಹಕಾರ, ಸಪೋರ್ಟ್ ಮತ್ತೆ ಎಲ್ಲ ಇದೇ ಥರ ಇರಲಿ. ದಯವಿಟ್ಟು ಎಲ್ಲರೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರ ತುಂಬ ಥ್ಯಾಂಕ್ಸ್. ಇವತ್ತಿನ ದಿನ ಅದನ್ನು ಅನೌನ್ಸ್ ಮಾಡೋಕ್ಕೆ ನನಗೊಂದು ಇದು ಸಿಕ್ಕಿದೆ. ನಾನು ಮತ್ತೆ ಯೂಟ್ಯೂಬ್ ಅರ್ನಿಂಗ್ ಪ್ಲಾಟ್ಫಾರ್ಮ್ ಏನಿದೆಯಲ್ಲ ಅದಕ್ಕೆ ನಾನು ಆಪ್ಷನ್ ಕೊಟ್ಟಿದ್ದಾರೆ. ಮೀನ್ಸ್ ಅರ್ನಿಂಗಿಗೆ ಒಂದು ಇದನ್ನ ನನ್ನ ಚಾನಲ್ನ ಸಸ್ಪೆಂಡಿಂದ ರಿಮೂವ್ ಮಾಡಿ ಇವಾಗ ಮತ್ತೆ ನಂದು ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದೆ. ಈ ವಿಷಯನ ನಾನು ನಿಮ್ಮ ಜೊತೆ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಓಕೆ, ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನನಗೆ ಮೊದಲು ಶಾಪಿಂಗ್ ಅಂತ ಏನು ಆಪ್ಷನ್ ಇದೆ, ಅದರಲ್ಲಿ ಶಾಪಿಂಗ್ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಿದೆಯಲ್ಲ ಅದು ಆಪ್ಷನ್ ಇರಲಿಲ್ಲ. ಓನ್ಲಿ ಸಮ್ ಆಫ್ ದಿ ಸ್ಟೋರ್ಸ್ ಅಂದ್ರೆ ಯಾವುದು ಯೂಟ್ಯೂಬ್ ಜೊತೆ ಒಂದು ಕನೆಕ್ಟೆಡ್ ಸ್ಟೋರ್ಸ್ ಅಂತ ಇರುತ್ತೆ. ನೀವು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರೆ ಆಲ್ಮೋಸ್ಟ್ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಆ ಕನೆಕ್ಟೆಡ್ ಸ್ಟೋರ್ಸಿಗೆ ಮಾತ್ರನೇ ನಮಗೆ ಆಪ್ಷನ್ ಇತ್ತು. ಸೊ ಇವಾಗ ರೀಓಪನ್ ಆದಮೇಲೆ ನಂದು ಸಬ್ಸ್ಕ್ರೈಬರ್ಸ್ ಕೌಂಟ್ ಜಾಸ್ತಿ ಆಗಿರೋದ್ರಿಂದ ನನಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದು ಕೂಡ ಆಕ್ಟಿವೇಟ್ ಆಗಿದೆ. ಸೊ ನಾನು ಇನ್ನು ಮುಂದೆ ಸ್ವಲ್ಪ ಅರ್ನಿಂಗ್ಸ್ ಕೂಡ ಜಾಸ್ತಿ ಮಾಡೋಕ್ಕೆ ಒಂದು ಯೂಟ್ಯೂಬ್ ಅವರು ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಇಲ್ಲಿವರೆಗೂ ಏನೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ, ನಾನು ಸ್ಟಾರ್ಟಿಂಗಲ್ಲೆಲ್ಲ ತುಂಬ ವಕ್ರವಾಗೆಲ್ಲ ಕೂತು ಮೀನ್ಸ್ ನನಗೆ ಒಂದು ಏನು ಹೇಳ್ತಾರೆ ಕ್ಯಾಮ್ರಾ ಫೇಸ್ ಮಾಡೋಕೆ ಆ ಒಂದು ಇದು ಇರಲಿಲ್ಲ. ಸೊ ಆ ನಡುವೆ ನನಗೆ ಹೆಂಗಂದ್ರೆ ಹಂಗೆ ಮೊಬೈಲ್ನ ಶೂಟ್ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿ ತುಂಬ ಖುಷಿ ಪಟ್ಟಿರ್ತೀರ, ಅದೇ ರೀತಿ ಬೇಸರನೂ ಮಾಡ್ಕೊಂಡಿರ್ತೀರ, ಏನಪ್ಪ ಇವನು ಈ ಥರ ಎಲ್ಲ ಮಾಡಿದ್ದಾನೆ ಅಂತ. ಅದ್ರ ದಯವಿಟ್ಟು ಯಾರು ಬೇಜಾರಾಗಬೇಡಿ. ನನ್ನ ಕೈಲಾದಷ್ಟು ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಇದ್ರೆ ಇನ್ಫಾರ್ಮೇಟಿವ್ ವಿಡಿಯೋಸು ಮಾಡ್ತಾ ಇರ್ತೀನಿ. ಜೊತೆಗೆ ನಾನು ಟ್ರಾವೆಲ್ ಬ್ಲಾಗ್ ಕೂಡ ಮಾಡ್ತಾ ಇರ್ತೀನಿ. ನಿಮ್ಮಲ್ಲೂ ಕೂಡ ಯಾವ್ದಾದ್ರು ಹಿಡನ್ ಪ್ಲೇಸಸ್ ಅಂದ್ರೆ ಯಾರಿಗೂ ತಿಳಿದೇ ಇರೋಂಥ ಒಂದು ಯಾವ್ದಾದ್ರು ನಿಗೂಢ ಪ್ರದೇಶಗಳು ಅಥವಾ ಯಾವ್ದೋ ಒಂದು ಟ್ರಕ್ಕಿಂಗ್ ಪ್ಲೇಸಸ್ ಆಗಿರ್ಬೋದು, ನಿಮ್ಮ ಊರಿಗೆ ಹತ್ರದಲ್ಲಿರೋ ತುಂಬಾ ಇರ್ತವೆ. ಆ ಥರ ಯಾವ್ದಾದ್ರು ಪ್ಲೇಸಸ್ ಇದ್ರೆ ಹೇಳಿ, ಕಾಮೆಂಟ್ ಮೂಲಕ ಕೆಳಗಡೆ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಪ್ಲೇಸ್ ಮತ್ತೆ ನಿಮ್ದು ಅಡ್ರೆಸ್ನ. ನನ್ನ ಕೈಲಾದ್ರೆ ನಾನು ಖಂಡಿತ ಆ ಪ್ಲೇಸಿಗೆ ವಿಸಿಟ್ ಮಾಡಿ ಆ ಪ್ಲೇಸ್ ಬಗ್ಗೆ ತಿಳ್ಕೊಂಡು ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒನ್ಸ್ ಅಗೇನ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ಯಾರೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ಈ ವಿಡಿಯೋ ಮೂಲಕ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ತಿಳ್ಸೋಕ್ಕೆ ಖುಷಿ ಪಡ್ತೀನಿ. ಮತ್ತು ಇನ್ನು ನನ್ನ ಚಾನಲ್ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಅದು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ದು ಸಸ್ಪೆಂಡ್ ಆಗಿದ್ದು ಮೇಲ್ ಕೂಡ ತೋರಿಸ್ತೀನಿ. ಹಾಗೆ ಮತ್ತು ನನಗೆ ರೀಓಪನ್ ಆಗಿರೋದಕ್ಕೆ ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೆಸೇಜ್ ಕೂಡ ಬಂದಿದೆ. ನೀವು ಇಲ್ಲಿ ನೋಡ್ಬೋದು, ಮೇಲ್ ಓಪನ್ ಮಾಡಿದರೆ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ಬೋದು, ನೀವು ಚಾನಲ್ ಅಲ್ಲೇ ಬಂದಿದೆ ನೋಡಿ. ಇಂಪಾರ್ಟೆಂಟ್ ನೋಟಿಸ್, ವೆಲ್ಕಮ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಓಕೆ, ಇದನ್ನ ನಮ್ಮ ಯೂಟ್ಯೂಬ್ ಲ್ಯಾಂಗ್ವೇಜ್ ಅಲ್ಲಿ YPP ಅಂತ ಕರೀತಾರೆ. ಓಕೆ, ನನಗೆ ಇವತ್ತು ತುಂಬಾ ಖುಷಿ ಆಯ್ತು. ನಾನು ಅಂದ್ಕೊಂಡಿದ್ದೆ, ನಾನು ಫಸ್ಟ್ ಟೈಮ್ ಇದನ್ನ ಮಾಡಿದಾಗ ಅವರು ರಿಜೆಕ್ಟ್ ಮಾಡ್ಬಿಟ್ಟಿದ್ರು. ಅಂದ್ರೆ ನಮಗೊಂದು ಆಪ್ಷನ್ ಇರುತ್ತೆ, ಓಕೆ ನಾವು ಏನ್ ತಪ್ಪು ಮಾಡಿದೀವೋ ಅದು ನಾವು ತಿಳಿದೇ ತಪ್ಪು ಮಾಡಿರೋದು ತಿಳಿದಿನೋ ತಪ್ಪು ಮಾಡಿರೋದು ನಮಗೊಂದು ಆಪ್ಷನ್ ಕೊಟ್ಟಿರ್ತಾರೆ. ಏನಪ್ಪ ಆಪ್ಷನ್ ಅಂತಂದ್ರೆ ವಿತಿನ್ 12 days ಅಥವಾ 9 days ಒಳಗಡೆ ನಾವು ಅದಕ್ಕೆ ಕನ್ಕ್ಲೂಷನ್ ಒಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ಬೋದು. ಅಂದ್ರೆ ಅದು ನಂದೇ ವಿಡಿಯೋ, ಅದು ನಾನೆಲ್ಲೂ ಯಾವುದೇ ಬೇರೆ ಚಾನಲ್ ಇಂದ ತಗೊಂಡಿಲ್ಲ ಅಂತ ನಾನು ಒಂದು ಕನ್ಕ್ಲೂಷನ್ ವಿಡಿಯೋ ಮಾಡಿ
ಹಾಕ್ಬೋದು. ಹಾಕಿದ್ರೆ ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮತ್ತೆ ಅವರು ನಮ್ಮ ಚಾನಲ್ನ ರಿವ್ಯೂ ಮಾಡ್ತಾರೆ. ಆ ರಿವ್ಯೂ ಮಾಡಿದಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದ್ರೆ ಅವ್ರು ಅವಾಗಲೇ ಓಪನ್ ಮಾಡ್ತಾರೆ. ಸೊ ನಾನು ಈ ಟೈಮ್ ನಾನು ರೀಅಪ್ಲೈ ಮಾಡಿದಾಗ ಕೂಡ ನನಗೆ ಸ್ವಲ್ಪ ಭಯ ಇತ್ತು. ಯಾಕಂದ್ರೆ ಒಂದು ಹೇಳ್ತಾರೆ ಯೂಟ್ಯೂಬ್ ಅವ್ರ ಕಡೆಯಿಂದ ನಮಗೊಂದು ಬ್ಯಾಡ್ ಇದು ಅಂತಂದ್ರೆ ಏನು ಅಂದ್ರೆ, ನಮ್ಮ ಚಾನಲ್ಗೆ ಅವರು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಟ್ರು ಅಂದ್ರೆ ಅಥವಾ ಇದನ್ನ ಕೊಟ್ರೆ ಸಸ್ಪೆಂಡ್ ಮಾಡಿದ್ರೆ ನಮ್ಮ ಚಾನಲ್ನ, ಅವರು ರೀಸನ್ ಕೊಡುವಾಗ ಯಾವ ವಿಡಿಯೋದಲ್ಲಿ ನಾವು ವೈಲೇಷನ್ ಮಾಡಿದೀವಿ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಅವರು ಎಲ್ಲೂ ಮೆನ್ಷನ್ ಮಾಡಲ್ಲ. ಓಕೆ, ನಿನ್ನ ಚಾನಲ್ನ ಮೀನ್ಸ್ ನನ್ನ ಚಾನಲ್ನ ನಾನೇ ರಿವ್ಯೂ ಮಾಡ್ಕೋಬೇಕು. ಓಕೆ, ಇಲ್ಲಿ ಯಾರು ನೀನೇನ್ ತಪ್ಪು ಮಾಡಿದೀಯ ಅಂತ ಪರ್ಟಿಕ್ಯುಲರ್ ಆಗಿ ಅವ್ರು ಯಾರು ನಮಗೆ ತೋರ್ಸೋದಿಲ್ಲ. ಸೊ ಆದ್ರಿಂದ ದಯವಿಟ್ಟು ಯಾರಾದ್ರೂ ತಪ್ಪು ಮಾಡಕ್ ಮುಂಚೆ 100 ಸರಿ ಯೋಚನೆ ಮಾಡಿ. ಓಕೆ, ನಿಮಗೆ ಯಾರಾದ್ರೂ ಹೊಸದಾಗಿ ಚಾನಲ್ ಮಾಡ್ತಾ ಇದ್ದೀರಾ ಅಥವಾ ಇದು ಮಾಡ್ತಾ ಇದ್ದೀರಾ ಅಂದ್ರೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇವ್ರ ಹತ್ರ ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ನಾನು ಹೇಳೋದು ನೀವು ಯಾವ್ದೋ ಕ್ಲಾಸ್ ಅಟೆಂಡ್ ಆಗಿ ಅಥವಾ ಇನ್ನೊಂದು ತಗೊಳ್ಳಿ. ಇವಾಗ ತುಂಬಾ ಜನ ಯೂಟ್ಯೂಬ್ ಬಗ್ಗೆ ಕ್ಲಾಸಸ್ ಎಲ್ಲ ಕೊಡ್ತಾ ಇದ್ದಾರೆ, ಕೋರ್ಸಸ್ ಮಾಡ್ತಾರೆ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಅಥವಾ ನಿಮ್ಮ ಹತ್ರ ದುಡ್ಡಿದ್ರೆ ಹೋಗಿ ನೀವು. ಸೊ ಯಾರಿಗೆಲ್ಲ ಇಲ್ಲ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಥವಾ ನಮಗೆ ಅಷ್ಟು ಸವಲತ್ತಿಲ್ಲ ಅನ್ನೋದು, ದಯವಿಟ್ಟು ಅವನ್ನ ಆದಷ್ಟು ನಿಮಗೆ ಯೂಟ್ಯೂಬಲ್ಲಿ ಹೋದ್ರೆ ಯೂಟ್ಯೂಬಲ್ಲೇ ತುಂಬಾ ವಿಡಿಯೋಸ್ ಸಿಗುತ್ತೆ. ನೀವು ಏನ್ ತಪ್ಪು ಮಾಡಬೇಕು ತಪ್ಪು ಮಾಡಬಾರ್ದು ಪ್ರತಿಯೊಂದು ವಿಡಿಯೋದು ಸಿಗುತ್ತೆ. ಸೊ ಆದ್ರಿಂದ ದಯವಿಟ್ಟು ನೋಡಿ ಕಲ್ಕೊಂಡು ನೀವು ನಿಮ್ಮ ಚಾನಲ್ನ ನೀವು ಉಳಿಸ್ಕೊಳ್ಳಿ. ಮತ್ತೆ ಈ ನಡುವೆ ಯೂಟ್ಯೂಬ್ ಅವರು ತುಂಬಾ ಒಂದು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ದಯವಿಟ್ಟು ನೀವು ಎಲ್ಲಿಂದ ಅರ್ನಿಂಗ್ಸ್ ಮಾಡ್ಬೋದು, ಯಾವ್ದ್ರಿಂದ ಅರ್ನಿಂಗ್ಸ್ ಮಾಡ್ಬೋದು ಅಂತ ನೋಡ್ಕೊಂಡು ನೀವು ಮಾಡೋದು ತುಂಬಾ ಒಳ್ಳೇದು. ನನಗೆ ಈ ಮೂಲಕ ನಾನು ನಿಮಗೆ ಒಂದು ಸಜೆಷನ್ ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಒನ್ಸ್ ಅಗೇನ್ ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋಸ್ನ ನೋಡಿ ನನಗೆಲ್ಲ ಸಪೋರ್ಟ್ ಮಾಡಿದಿರ, ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ನಿಮಗೆ ಇದ್ರ ಬಗ್ಗೆ, ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಕ್ವಶನ್ಸ್ ಇದ್ರೆ ಅಥವಾ ಏನಾದರೂ ಇದ್ದಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಕೂಡ ನಿಮಗೆ ಚಾನಲಲ್ಲಿ ಸಿಗುತ್ತೆ. ಓಕೆ, ಏನೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.